ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಬ್ರಹ್ಮಕುಂಡ ಪ್ರಶಂಸೆಯಲ್ಲಿ ಬ್ರಹ್ಮಶಾಪ ಮೋಕ್ಷ ವರ್ಣನವೆಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಮಾನವನು ಅಮೃತವಾಪಿಯಲ್ಲಿ ಸ್ನಾನ ಮಾಡಿ ಏಕಾಂತ ರಾಮನಾಥನನ್ನು ಸೇವಿಸಿ ಜಿತೇಂದ್ರಿಯನಾಗಿ ಸ್ನಾನಕ್ಕಾಗಿ ಬ್ರಹ್ಮಕುಂಡಕ್ಕೆ ತೆರಳಬೇಕು. ಗಂಧಮಾದನ ಪರ್ವತದಲ್ಲಿ ಸೇತು ಮಧ್ಯದಲ್ಲಿ ಬ್ರಹ್ಮಕುಂಡವೆಂಬ ಮಹಾತೀರ್ಥವು ಸಮಸ್ತ ದಾರಿದ್ರ್ಯ ರೋಗಕ್ಕೆ ಔಷಧಪ್ರಾಯವೆಂದು ಹೆಸರು ಪಡೆದಿದೆ ಮತ್ತು ಕೋಟಿ ಮಹಾಪಾತಕಗಳನ್ನು ನಾಶಪಡಿಸುವಂತಹುದಾಗಿದೆ. ಬ್ರಹ್ಮಕುಂಡದ ದರ್ಶನವು ಸಮಸ್ತ ಪಾಪರಾಶಿಗಳನ್ನು ನಾಶಗೊಳಿಸುವುದು. ಬ್ರಹ್ಮಕುಂಡವನ್ನು ದರ್ಶಿಸಿದವನಿಗೆ ಅನೇಕ ತೀರ್ಥಗಳಿಂದಾಗಲಿ, ತಪಸ್ಸುಗಳಿಂದಾಗಲಿ, ಯಾಗಗಳಿಂದಾಗಲಿ, ಮಹಾದಾನಗಳಿಂದಾಗಲಿ ಯಾವ ಪ್ರಯೋಜನವೂ ಆಗಬೇಕಾಗಿರುವುದು. ಬ್ರಹ್ಮಕುಂಡದಲ್ಲೊಮ್ಮೆ ಸ್ನಾನ ಮಾಡಿದರೂ ವೈಕುಂಠ ಪ್ರಾಪ್ತಿಯಾಗುವುದು. ಅಯ್ಯ ದ್ವಿಜರೇ, ಯಾವನು ಬ್ರಹ್ಮಕುಂಡದಲ್ಲಿ ಹುಟ್ಟಿದ ಭಸ್ಮವನ್ನು ಧರಿಸುವನೋ ಅವನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ವಶರಾಗಿರುತ್ತಾರೆ. ಬ್ರಹ್ಮಕುಂಡದ ಭಸ್ಮದಿಂದ ತ್ರಿಪುಂಡ್ರವನ್ನು ಧರಿಸುವವನಿಗೆ ಕೈವಲ್ಯವು ಕೈಗೆಟುಕಿದಂತಹುದು, ಇದರಲ್ಲಿ ಸಂಶಯವಿಲ್ಲ. ಕಡೆಗೆ ಆ ಭಸ್ಮದ ದರ್ಶನ ಭಸ್ಮದ ಪರಮಾಣುವನ್ನು ಲಲಾಟದಲ್ಲಿ ಧರಿಸಿದವನಿಗೂ ಕೂಡ ಮೋಕ್ಷವು ದೊರಕುವುದು, ಇದರಲ್ಲಿ ವಿಚಾರವೇ ಇಲ್ಲ. ಆ ಬ್ರಹ್ಮಕುಂಡದ ಭಸ್ಮವನ್ನು ಬಳಿದವನಿಗೆ ಉಂಟಾಗುವ ಫಲವು ಶಂಕರನಿಗೂ ಗೊತ್ತಿರುವುದೋ ಇಲ್ಲವೋ. ಯಾವನು ಬ್ರಹ್ಮಕುಂಡದ ಭಸ್ಮವನ್ನು ಧರಿಸುವುದೇ ಇಲ್ಲವೋ ಅವನು ಆಚಂದ್ರ ತಾರಕವಾಗಿ ರೌರವ ನರಕದಲ್ಲಿ ಬೀಳುವನು. ಯಾವ ನರಾಧಮನು ಆ ಬ್ರಹ್ಮಕುಂಡದ ಭಸ್ಮದಿಂದ ಲೇಪನವನ್ನು ತ್ರಿಪುಂಡ್ರವನ್ನು ಮಾಡಿಕೊಳ್ಳುವುದಿಲ್ಲವೋ ಅವನಿಗೆ ಎಂದೆಂದಿಗೂ ಸುಖವಿಲ್ಲ. ಯಾವನು ಬ್ರಹ್ಮಕುಂಡದ ಭಸ್ಮವನ್ನು ದೂಷಿಸುವನೋ ಅವನ ಹುಟ್ಟಿನಲ್ಲಿ ಸಾಂಕರ್ಯ ದೋಷವಿದೆಯೆಂದು ವಿದ್ವಾಂಸನು ಎಣಿಸತಕ್ಕದ್ದು. ಯಾವನು ಪರಮಪಾವನವಾದ ಬ್ರಹ್ಮಕುಂಡದ ಭಸ್ಮವನ್ನು ಬೇರೆ ಭಸ್ಮಕ್ಕೆ ಸಮವಾಗಿಯಾಗಲಿ ಕಡೆಯಾಗಿಯಾಗಲಿ ಎಣಿಸುವನೋ ಅವನ ಹುಟ್ಟು ಸಾಂಕರ್ಯದಿಂದ ಕೂಡಿದುದೆಂದು ಎಣಿಸತಕ್ಕದ್ದು. ಬ್ರಹ್ಮಕುಂಡದ ಈ ಭಸ್ಮವು ಸಿದ್ಧವಾಗಿರುವಲ್ಲಿ ಯಾವನು ಭಸ್ಮಾಂತರದಿಂದ ತ್ರಿಪುಂಡ್ರವನ್ನು ಧರಿಸುವನೋ ಅವನ ಜನನವು ಸಾಂಕರ್ಯದಿಂದ ಕೂಡಿದುದೆಂದು ಊಹಿಸಬೇಕು. ಯಾವನು ಒಮ್ಮೆಯಾದರೂ ಈ ಭಸ್ಮವನ್ನು ಧರಿಸುವುದಿಲ್ಲವೋ ಅವನ ಉತ್ಪತ್ತಿಯು ಸಾಂಕರ್ಯ ದೂಷಿತವೆಂದು ಅರಿಯಬೇಕು. ಯಾವನು ಈ ಭಸ್ಮವನ್ನು ಬ್ರಾಹ್ಮಣನಿಗೆ ದಾನ ಮಾಡುವನೋ ಅವನು ಚತುಸ್ಸಮುದ್ರ ಪರ್ಯಂತವಾದ ಭೂಮಿಯನ್ನು ದಾನ ಮಾಡಿದ ಫಲವನ್ನು ಪಡೆಯುವನು, ಇದರಲ್ಲಿ ಸಂಶಯ ಪಡಬೇಕಾಗಿಲ್ಲ. ನಿಜ ನಿಜ ನಿಜವೆಂದು ಕೈ ಮೇಲಕ್ಕೆತ್ತಿ 3 ಸಾರೆಗೂ ಶಪಥ ಮಾಡುವೆನು. ಎಲೈ ದ್ವಿಜರೇ, ಆದುದರಿಂದ ಈ ಭಸ್ಮವನ್ನು ನೀವುಗಳು ಧರಿಸಿರಿ. ಈ ಪಾವನವಾದ ಭಸ್ಮವು ಬ್ರಹ್ಮದೇವನ ಯಜ್ಞದಿಂದ ಉಂಟಾದುದು. ಹಿಂದೆ ಸಮಸ್ತ ಲೋಕಗಳಿಗೂ ಪಿತಾಮಹನಾದ ಭಗವಾನ್ ಬ್ರಹ್ಮದೇವನು ಗಂಧಮಾದನ ಪರ್ವತದಲ್ಲಿ ಸಮಸ್ತ ದೇವತೆಗಳ ಸಾನ್ನಿಧ್ಯದಲ್ಲಿ ಪರಮೇಶ್ವರನ ಶಾಪದ ನಿವೃತ್ತಿಗಾಗಿ ಸಮಸ್ತ ಕ್ರತುಗಳನ್ನು ನೆರವೇರಿಸಿದನು. ಈ ಬಗೆಯಾಗಿ ಬಹುದಕ್ಷಿಣಾ ಸಾಧ್ಯವಾದ ಸಮಸ್ತ ಯಾಗಗಳನ್ನು ವಿಧಿವತ್ತಾಗಿ ಮಾಡಿ ಶಂಭು ಶಾಪದಿಂದ ಕೂಡಲೇ ಮುಕ್ತನಾದನು. ಆದುದರಿಂದ ಯಾರು ಈ ತೀರ್ಥದಲ್ಲಿ ಸ್ನಾನ ಮಾಡುವರೋ ಅವರು ನಿಸ್ಸಂಶಯವಾಗಿ ಮಹಾದೇವನ ಸಾಯುಜ್ಯವನ್ನು ಪಡೆಯುತ್ತಾರೆ. ಋಷಿಗಳು ಕೇಳುತ್ತಾರೆ, ಮಹಾಪಂಡಿತನು ಪುರಾಣಾರ್ಥಗಳನ್ನು ಚೆನ್ನಾಗಿ ಅರಿತವನೋ ಆದ ಎಲೈ ವ್ಯಾಸ ಶಿಷ್ಯನೇ, 14 ಲೋಕಗಳಿಗೆ ಸೃಷ್ಟಿಕರ್ತನು ಭಾರತೀ ಪತಿಯೋ ಆದ ಚತುರ್ಮುಖನನ್ನು ಈಶ್ವರನು ಯಾವ ಅಪರಾಧಕ್ಕಾಗಿ ಶಪಿಸಿದನು? ಶಾಪವಾದರೂ ಎಂತಹುದು? ಎಲೈ ಮುನಿಯೇ, ಈ ಎಲ್ಲವನ್ನು ಆದರದಿಂದ ನಮಗೆ ವಿಶದವಾಗಿ ಅಪ್ಪಣೆ ಕೊಡಿಸು. ಶ್ರೀ ಸೂತನು ಹೇಳುತ್ತಾನೆ, ಹಿಂದೊಮ್ಮೆ ಯಾವುದೋ ಒಂದು ನೆಪವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನೇ ಸೃಷ್ಟಿಕರ್ತನು, ನನಗಿಂತಲೂ ಮಿಗಿಲಾದವರು ಬೇರೊಬ್ಬರಿಲ್ಲ ಎಂದು ಹರಿಯು ಅಂತೆಯೇ ಬ್ರಹ್ಮನು ಪರಸ್ಪರ ಆತ್ಮಶ್ಲಾಘಾಪರರಾಗಿ ಅವರಿಬ್ಬರು ಸ್ಪರ್ಧೆಯಿಂದ ಕಲಹ ಮಾಡಿಕೊಂಡರು. ಎಲೈ ವಿಪ್ರರೇ, ಈ ಸಮಯದಲ್ಲಿ ಈ ಬಗೆಯಾಗಿ ಪರಸ್ಪರ ಕಲಹ ಮಾಡುವ ಅವರಿಬ್ಬರ ನಡುವೆ ಅವರ ಗರ್ವವನ್ನು ಹೋಗಲಾಡಿಸಿ ಜ್ಞಾನವನ್ನು ಉಂಟು ಮಾಡುವುದಕ್ಕೂ ಸ್ವತಃ ಪ್ರಕಾಶಕವೋ ನಿರೋಗವೋ ಆದ ಪರಮೇಶ್ವರ ಲಿಂಗವು ಒದಗಿಸಿತು. ಅದನ್ನು ನೋಡಿ ಬ್ರಹ್ಮ ವಿಷ್ಣುಗಳಿಬ್ಬರು ಅಚ್ಚರಿಗೊಂಡರು. ಆಗ ಅವರಿಬ್ಬರು ದೇವತೆಗಳ ಎದುರಿನಲ್ಲಿ ತುದಿ ಮೊದಲಿಲ್ಲದ ಅನೇಕ ಸೂರ್ಯರಂತೆಯೋ ಅಗ್ನಿಗಳಂತೆಯೋ ಬೆಳಗುವ ಈ ನಮ್ಮ ಎದುರಿನಲ್ಲಿ ಒದಗಿಸಿರುವ ಲಿಂಗದ ಕೊನೆ ಮೊದಲುಗಳನ್ನು ಯಾವನು ಕಂಡುಹಿಡಿಯುವನೋ ಅವನೇ ಅಧಿಕನು, ಸೃಷ್ಟಿಕರ್ತನು, ಪ್ರಭುವು ಎಂದು ತಿಳಿಯತಕ್ಕದ್ದು ಎಂದು ಶಪಥ ಮಾಡಿಕೊಂಡರು. ಬಳಿಕ ಬ್ರಹ್ಮನು, ಈ ಲಿಂಗದ ತುದಿಯನ್ನು ಕಂಡುಹಿಡಿಯಲು ನಾನು ಮೇಲಕ್ಕೆ ಹೋಗುವೆನು. ಹೇ ಹರೇ, ಮೊದಲು ಕಂಡುಹಿಡಿಯಲು ನೀನು ಮೊದಲನ್ನು ಅಂದರೆ ಆದಿಯನ್ನು ಕಂಡುಹಿಡಿಯಲು ನೀನು ತಳಕ್ಕೆ ಹೋಗು ಎಂಬುದಾಗಿ ಹೇಳಲು
ವಿಷ್ಣುವು ಅದನ್ನು ಒಪ್ಪಿದನು. ಈ ಬಗೆಯಾಗಿ ಅವರಿಬ್ಬರೂ ಶಪಥ ಮಾಡಿಕೊಂಡು ಅನ್ವೇಷಣಕ್ಕಾಗಿ ಹೊರಟರು. ವಿಷ್ಣುವು ವರಾಹ ರೂಪವನ್ನು ಧರಿಸಿ ಹೊರಟನು. ಬ್ರಹ್ಮನು ಹಂಸರೂಪವನ್ನು ತಾಳಿ ಮೇಲಕ್ಕೆ ಹಾರಿಹೋದನು. ವಿಷ್ಣುವು ಅನೇಕ ವರ್ಷಗಳು ಅಧೋಲೋಕಗಳನ್ನೆಲ್ಲ ಹುಡುಕಿ ಯಥಾಸ್ಥಾನಕ್ಕೆ ಬಂದು ದೇವತೆಗಳ ಎದುರಿನಲ್ಲಿ ಹೇಳತೊಡಗಿದನು. ವಿಷ್ಣುವು ಹೇಳುತ್ತಾನೆ, ನಾನು ಈ ಲಿಂಗದ ಮೊದಲನ್ನು, ಅದರ ಮೂಲ ಅಥವಾ ಆದಿಯನ್ನು ಕಾಣಲಿಲ್ಲ. ಇದು ಸತ್ಯವು. ಈ ಹೊತ್ತಿಗೆ ಸರಿಯಾಗಿ ಬ್ರಹ್ಮದೇವನು ಊರ್ಧ್ವಲೋಕಗಳನ್ನೆಲ್ಲ ಹುಡುಕಿ ಹಿಂದಿರುಗಿ ಬಂದು ಮೋಸದಿಂದ ನಾನೀ ಲಿಂಗದ ತುದಿಯನ್ನು ಕಂಡೆನು ಎಂದು ಸುಳ್ಳನ್ನು ನುಡಿದನು. ಈಶ್ವರನು ಬ್ರಹ್ಮ ವಿಷ್ಣುಗಳ ಈ ಬಗೆಯ ಮಾತುಗಳನ್ನು ಕೇಳಿ ನಕ್ಕು ಬ್ರಹ್ಮನನ್ನು ಕುರಿತು, ಎಲೈ ಚತುರಾನನನೆ, ನೀನು ನನ್ನ ಎದುರಿನಲ್ಲಿ ಅಸತ್ಯವನ್ನು ನುಡಿದೆಯಾದ ಕಾರಣ ನಿನಗೆ ಯಾವಾಗಲೂ ಎಲ್ಲಿಯೂ ಪೂಜೆಯಿಲ್ಲದೆ ಹೋಗಲಿ ಎಂದು ಶಪಿಸಿ ಬಳಿಕ, ಅಯ್ಯ ಕಮಲಾಪತಿಯಾದ ಹರಿಯೇ, ನೀನು ಸತ್ಯವನ್ನೇ ನುಡಿದೆಯಾದ ಕಾರಣ ನಿನಗೆ ನನಗೆ ಸಮಾನವಾದ ಪೂಜೆಯೇ ದೊರೆಯುವುದು, ಸಂಶಯವಿಲ್ಲ ಎಂದು ವಿಷ್ಣುವಿಗೆ ನುಡಿದನು. ಬಳಿಕ ಬ್ರಹ್ಮದೇವನು ಖಿನ್ನನಾಗಿ, ಕರುಣಾನಿಧಿಯಾದ ಎಲವು ಸ್ವಾಮಿಯೇ, ನನ್ನ ಅಪರಾಧವನ್ನು ಕ್ಷಮಿಸು. ಜಗದೀಶ್ವರನಾದ ನಿನಗೆ ನನ್ನ ಒಂದು ತಪ್ಪು ಕ್ಷಮ್ಯವಲ್ಲವೇ ಎಂದು ಶಂಕರನನ್ನು ಬೇಡಿಕೊಂಡನು. ತರುವಾಯ ಮಹೇಶ್ವರನು ಆತನನ್ನು ಸಮಾಧಾನಪಡಿಸುತ್ತಾ ಇಂತು ನುಡಿದನು. ಈಶ್ವರನು ಹೇಳುತ್ತಾನೆ, ಅಯ್ಯ ಬ್ರಹ್ಮನೇ, ಹೇಳುವೆನು ಕೇಳು. ನನ್ನ ಮಾತು ಸುಳ್ಳಾಗಲಾರದು. ಆದರೆ ಮಗು, ನೀನು ಬೇಗ ಗಂಧಮಾದನ ಪರ್ವತಕ್ಕೆ ಹೋಗು. ಸುಳ್ಳಿನ ಪಾಪವನ್ನು ನೀಗುವುದಕ್ಕಾಗಿ ಅಲ್ಲಿ ಯಜ್ಞಗಳನ್ನು ಮಾಡು. ಅದರಿಂದ ನೀನು ಪಾಪದಿಂದ ನಿಸ್ಸಂಶಯವಾಗಿ ಮುಕ್ತನಾಗುವೆ. ಆಗ ಶ್ರೌತ ಸ್ಮಾರ್ತ ಕರ್ಮಗಳಲ್ಲಿ ಮಾತ್ರ ಪೂಜೆಯನ್ನು ಪಡೆಯುವೆ. ಅಷ್ಟೇ ಹೊರತು ಪ್ರತಿಮೆಗಳಲ್ಲಿ ಪೂಜೆ ದೊರೆಯಲಾರದು ಎಂದು ಅಪ್ಪಣೆಗೆತ್ತು ಮಹೇಶ್ವರನು ಅಲ್ಲಿಯೇ ಅಂತರ್ಧಾನ ಹೊಂದಿದನು. ಎಲೈ ವಿಪ್ರರೇ, ಬಳಿಕ ಬ್ರಹ್ಮನು ಗಂಧಮಾದನ ಪರ್ವತಕ್ಕೆ ಹೋಗಿ 78,000 ವರ್ಷ ಕಾಲ ಇಂದ್ರಾದಿ ಸಮಸ್ತ ದೇವತೆಗಳ ಸನ್ನಿಧಿಯಲ್ಲಿ ಯಜ್ಞಕರ್ತನಾದ ಪಾರ್ವತೀಪತಿಯನ್ನು ಉದ್ದೇಶಿಸಿ ಬಹುದಕ್ಷಿಣಗಳಿಂದ ಮಾಡಬಹುದಾದ ಪೌಂಡರೀಕಾದಿ ಸಮಸ್ತ ಯಾಗಗಳನ್ನು ನೆರವೇರಿಸಿದನು. ಬಹುದಕ್ಷಿಣಗಳಿಂದ ನಡೆಸಬಹುದಾದ ಪೌಂಡರೀಕಾದಿ ಸಮಸ್ತ ಅಧ್ವರಗಳನ್ನು 88,000 ವರ್ಷಗಳ ಕಾಲ ನಡೆಸಿ ಯಜ್ಞಕರ್ತನಾದ ಪಾರ್ವತೀಪತಿಯನ್ನು ಪೂಜಿಸಲು ಅದರಿಂದ ಸಂತೋಷಗೊಂಡ ಶಂಭುವು, ಎಲೈ ಚತುರಾನನ, ಈ ಯಾಗಾಚರಣೆಯಿಂದ ನಿನಗೆ ಸುಳ್ಳಿನ ಪಾತಕವು ತೊಲಗಿತು. ಹೇ ಬ್ರಹ್ಮನ್, ಶ್ರೌತ ಸ್ಮಾರ್ತ ಕರ್ಮಗಳಲ್ಲಿ ಪೂಜೆಯನ್ನು ಪಡೆಯುವೆ. ಪ್ರತಿಮೆಗಳಲ್ಲಿ ಮಾತ್ರ ಅದು ನಿನಗೆ ದೊರೆಯಲಾರದು. ಈ ಯಾಗದ ಜಾಗವು ಬ್ರಹ್ಮಕುಂಡವೆಂದು ಹೆಸರುಗೊಳ್ಳುವುದು. 3 ಲೋಕಗಳಲ್ಲಿಯೂ ಪುಣ್ಯವೂ ಪಾಪ ವಿನಾಶಕವೂ ಆಗಿರುವುದು. ಎಲೈ ವಿಧಿಯೇ, ಬ್ರಹ್ಮಕುಂಡದಲ್ಲಿ ಒಮ್ಮೆ ಸ್ನಾನವನ್ನು ಆಚರಿಸಿದವನಿಗಾದರೂ ಮೋಕ್ಷದ್ವಾರದ ಅಗಳಿಯು ಕೂಡಲೇ ಮುರಿದು ಹೋಗುವುದು. ಬ್ರಹ್ಮಕುಂಡದಲ್ಲಿನ ಭಸ್ಮವನ್ನು ಧರಿಸಿದವನು ಮಾಯೆ ಎಂಬ ಬಾಗಿಲನ್ನು ಸೀಳಿ ಮೋಕ್ಷದ ಬಾಗಿಲನ್ನು ಪ್ರವೇಶಿಸುವನು. ಬ್ರಹ್ಮಕುಂಡದೊಳಗಿನ ಭಸ್ಮವನ್ನು ಧರಿಸಿದವನು ತನ್ನ ತಾಯಿಯಲ್ಲಿ ತನ್ನ ತಂದೆಯ ಬೀಜದಿಂದ ಜನಿಸಿದ ಮಗನೇ ಅಲ್ಲ. ಅಯ್ಯ ವಿರಿಂಚಿಯೇ, ಬ್ರಹ್ಮಕುಂಡದ ಭಸ್ಮಧಾರಣೆಯಿಂದ 10,000 ಬ್ರಹ್ಮಹತ್ಯೆಗಳು, 10,000 ಸುರಾಪಾನಗಳು, ಅಷ್ಟೇ ಗುರುತಲ್ಪಗಮನ ಸುವರ್ಣಸ್ಥೇಯಗಳ ಪಾಪಗಳು, ಅಂತಹವರ ಸಂಬಂಧದಿಂದ ಉಂಟಾದ 10,000 ಪಾತಕಗಳು ನಶಿಸುವವು. ಬ್ರಹ್ಮನೇ, ನಾನು ನಿಜವನ್ನೇ ನುಡಿದಿರುವೆನು. ಬ್ರಹ್ಮಕುಂಡದ ಭಸ್ಮಧಾರಣೆಯ ಮಹಿಮೆಯಿಂದ ಕ್ಷಣದಲ್ಲಿಯೇ ಭೂತ ಪ್ರೇತ ಪಿಶಾಚಾದಿಗಳೆಲ್ಲವೂ ತೊಲಗುವವು. ಇಂತು ಬ್ರಹ್ಮನಿಗೆ ವರವಿತ್ತು. ಭವಾನಿಪತಿಯು ಅಂತರ್ಹಿತನಾದನು. ಯಜ್ಞಗಳು ಮುಗಿದ ಬಳಿಕ ಜಿತೇಂದ್ರಿಯರಾದ ದ್ವಿಜರು, ಇಂದ್ರಾದಿ ದೇವತೆಗಳು, ಸಿದ್ಧ ಚಾರಣಾದಿ ಇತರ ದೇವತಾ ವೃಂದಗಳು ಗಂಧಮಾದನ ಪರ್ವತದಲ್ಲಿನ ಸಾಕ್ಷಾತ್ತಾಗಿ ರುದ್ರನಿಂದಲೇ ಸೇವಿತವಾದ ಆ ಯಜ್ಞಭೂಮಿಯ ಮಹಿಮೆಯನ್ನು ಅರಿತು ಅಲ್ಲಿ ಯಾವಾಗಲೂ ಬಂದು ಸೇವಿಸಿಕೊಂಡಿರುತ್ತಿದ್ದರು. ಬಳಿಕ ಬ್ರಹ್ಮದೇವನು ಯಥಾವಿಧಿಯಾಗಿ ಯಜ್ಞಗಳನ್ನು ಮುಗಿಸಿ ಶಿವನಿಂದ ಮನೋರಥವನ್ನು ಪಡೆದು ಸತ್ಯಲೋಕಕ್ಕೆ ತೆರಳಿದನು. ಎಲೈ ಬ್ರಾಹ್ಮಣೋತ್ತಮರುಗಳಿರ, ಆಗಿನಿಂದಲೂ ದೇವತೆಗಳು ಮಹರ್ಷಿಗಳು ಆ ಬ್ರಹ್ಮಕುಂಡಕ್ಕೆ ಬಂದು ವಿಧಿವತ್ತಾಗಿ ತಾವು ಯಜ್ಞಗಳನ್ನು ಆಚರಿಸುವರು. ಆದುದರಿಂದ ಯಾಗ ಮಾಡಲು ಬಯಸುವ ಮೃತ್ಯರು ಯಾರಾದರೂ ಇಲ್ಲಿಯೇ ಯಜ್ಞಗಳನ್ನು ಮಾಡುವರು. ಅಯ್ಯ ದ್ವಿಜರೇ, ದೇವರ್ಷಿ ಮನುಷ್ಯರೆಲ್ಲರಿಗೂ ಪೂಜನೀಯವೂ ಸಮಸ್ತ ಸಂಸಾರ ಕ್ಲೇಶ ನಾಶಕರವೂ ಆದ ಶುಭಕರವಾದ ಈ ಬ್ರಹ್ಮಕುಂಡವು ಸಮಸ್ತ ಪಾಪಗಳನ್ನು ನಾಶಪಡಿಸುವಂತಹುದು, ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹುದು ಆಗಿರುವುದು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಬ್ರಹ್ಮಕುಂಡ ಪ್ರಶಂಸೆಯಲ್ಲಿ ಬ್ರಹ್ಮಶಾಪ ವಿಮೋಕ್ಷಣ ವರ್ಣನವೆಂಬ 14ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.